ಇವತ್ತೇನು ಕುರುಬಳ್ಳಿ ಸರ್ಕಲ್ನಲ್ಲಿ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ನಾವು ಚಾಮುಂಡೇಶ್ವರಿ ಸಂಘಟನೆಗಳು ಜಾಗೃತರಾಗಬೇಕು. ಎಲ್ಲಾ ಕನ್ನಡ ಪರ ಸಂಘಟನೆಗಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟ ಮಾಡೋದ್ರ ಮೂಲಕ ಕಿಚ್ಚನ ಹಚ್ಚಿಸುವಂತ ಕೆಲಸವನ್ನು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಮಂಡ್ಯದಲ್ಲಿ ಕನ್ನಡ ಸೇನೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ, ನಿನ್ನೆ ಮಾಡ್ತಾ ಇದೆ. ಎಲ್ಲಾ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು ನೀವು ಇದರ ಮುಂದಾಳತ್ವವನ್ನು ವಹಿಸಿ ಇವತ್ತೇನು ಗೋಪಾಲಣ್ಣ ಹೇಳಿದ್ರು ಅಲ್ಲಿ ಕೇಂದ್ರದಲ್ಲಿ ಮಾಡ್ತೀವಿ. ನಾವೆಲ್ಲಾ ಕನ್ನಡ ಪರ ಸಂಘಟನೆಗಳ ಸಭೆ ಕರೀರಿ, ಎಲ್ಲಾ ರಾಜಕೀಯ ಪಕ್ಷಗಳನ್ನು ನಿಯೋಗ ತೆಗೆದುಕೊಂಡೋಗಿ ದೆಹಲಿಗೋಡಿ ಈ ರಾಜ್ಯದ ಪರವಾಗಿ ಬೆಂಗಳೂರಿನ ಜನತೆ ಪರವಾಗಿ ನೀವು ಧ್ವನಿಯನ್ನು ಎತ್ತಿ ನಾವು ನಿಮ್ಮ ಜೊತೆಲಿರ್ತೀವಿ. ಈ ಸಬೂಬನ್ನ ಡಿ.ಕೆ. ಶಿವಕುಮಾರ್ ಆಗಲಿ ಚಲುವರಾಯಸ್ವಾಮಿ ಆಗಲಿ ಮುಖ್ಯಮಂತ್ರಿಗಳು ಹೇಳಬಾರ್ದು. ಇವತ್ತು ಆ ನಿಟ್ಟಿನಲ್ಲಿ ನಾವು ಎಚ್ಚರಿಸುವಂತ ಕೆಲಸವನ್ನು ಮಾಡ್ತೀವಿ. ಮತ್ತೆ ಇಡೀ ರಾಜ್ಯ ಬೆಂಕಿ ಹಚ್ಚುವಂತ ಕೆಲಸಕ್ಕೆ ತಾವು ಕೈ ಜೋಡಿಸಬೇಡಿ ಅಂತ ಹೇಳ್ತೀವಿ. ಹೋರಾಟಕ್ಕೆ ಇಳಿದಿರುವಂತಹ ಹೋರಾಟಗಾರರು ಮೇಕೆದಾಟು ಹೋರಾಟಗಳಲ್ಲಿ ಎಲ್ಲೋಗಿದ್ರು, ಇವತ್ತು ಹೋರಾಟವನ್ನ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅದು ಬಿಜೆಪಿ ಪರವಾಗಿ ಬರ್ತಾ ಇದ್ದಾರೆ ಎನ್ನುವಂತ ಮಾತನ್ನ ಡಿಸಿಎಂ ಹೇಳ್ತಾರೆ, ಖುದ್ದು ಡಿಸಿಎಂ ಹೇಳ್ತಾರೆ. ಈಗ ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳ್ತೀವಿ, ಕನ್ನಡ ಪರ ಹೋರಾಟಗಾರರು ಕನ್ನಡ ಪರ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ಒಂದೇ ಒಂದು ಉದಾಹರಣೆ ಕೊಡ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರಾಠಿಯವರ ಬಗ್ಗೆ ಮಾತಾಡಿದಾಗ ನಾವು ಕಾಂಗ್ರೆಸ್ ಕಚೇರಿಗೆ ಹೋರಾಟಕ್ಕೆ ಬೀಗ ಹಾಕ್ತಾ ಹೋಗಿ ಅವಾಗ ಇದೇ ಡಿ.ಕೆ. ಶಿವಕುಮಾರ್ ಅವರು ಬಂದು ಕ್ಷಮೆ ಕೇಳಿದ್ರೆ ಅಮ್ಮಂಗೆ ಗೊತ್ತಿಲ್ಲ ಮಾತಾಡಲಿಲ್ಲ ಅಂತ. ಮಾನ್ಯ ಡಿ.ಕೆ. ಶಿವಕುಮಾರ್ ಹತ್ರ ಮಾತಾಡಬಾರ್ದು. ಬೆಂಗಳೂರಿನ ಜನತೆ ಪರವಾಗಿ ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬೆಳೆದಿದೆ. ಇವತ್ತೇನಾರ ಒಂದು ವಾರ 2 ದಿನ ನೀರಿಲ್ಲ ಅಂದ್ರೆ ಇದಕ್ಕೂ ನೀರಿರಲ್ಲ. ಇವತ್ತು ಅವ್ರ ಮುಖ್ಯಮಂತ್ರಿಗಳು ಎಲ್ಲಿಂದ ನೀರು ತರ್ತಾರೆ ಈ ಜನತೆಗೆ? ಇವತ್ತು ಅದು ತಿಳ್ಕೋಬೇಕು. ನಿಮ್ಮ ಅಧಿಕಾರದ ಲಾಲಸೆಯನ್ನು ಬಿಟ್ಟು ಬಂಗಾರಪ್ಪನವ್ರು ಏನಿದ್ರು, ನೀವು ಬಂಗಾರಪ್ಪನವ್ರ ಶಿಷ್ಯ ಅಂತಿರಲ್ಲ, ಬಂಗಾರಪ್ಪನವ್ರ ನಿರ್ಧಾರ ತೆಗೆದುಕೊಳ್ಳಿದ್ದು ನಾವು ಎಚ್ಚರಿಕೆ ಕೊಡಬೇಕಾಯ್ತು. ಇವತ್ತೇನು ಕುರುಬಳ್ಳಿ ಸರ್ಕಲ್ನಲ್ಲಿ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ನಾವು ಚಾಮುಂಡೇಶ್ವರಿ ಸಂಘಟನೆಗಳು ಜಾಗೃತರಾಗಬೇಕು. ಎಲ್ಲಾ ಕನ್ನಡ ಪರ ಸಂಘಟನೆಗಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟ ಮಾಡೋದ್ರ ಮೂಲಕ ಕಿಚ್ಚನ ಹಚ್ಚಿಸುವಂತ ಕೆಲಸವನ್ನು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಮಂಡ್ಯದಲ್ಲಿ ಕನ್ನಡ ಸೇನೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ, ನಿನ್ನೆ ಮಾಡ್ತಾ ಇದೆ. ಎಲ್ಲಾ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು ನೀವು ಇದರ ಮುಂದಾಳತ್ವವನ್ನು ವಹಿಸಿ ಇವತ್ತೇನು ಗೋಪಾಲಣ್ಣ ಹೇಳಿದ್ರು ಅಲ್ಲಿ ಕೇಂದ್ರದಲ್ಲಿ ಮಾಡ್ತೀವಿ. ನಾವೆಲ್ಲಾ ಕನ್ನಡ ಪರ ಸಂಘಟನೆಗಳ ಸಭೆ ಕರೀರಿ, ಎಲ್ಲಾ ರಾಜಕೀಯ ಪಕ್ಷಗಳನ್ನು ನಿಯೋಗ ತೆಗೆದುಕೊಂಡೋಗಿ ದೆಹಲಿಗೋಡಿ ಈ ರಾಜ್ಯದ ಪರವಾಗಿ ಬೆಂಗಳೂರಿನ ಜನತೆ ಪರವಾಗಿ ನೀವು ಧ್ವನಿಯನ್ನು ಎತ್ತಿ ನಾವು ನಿಮ್ಮ ಜೊತೆಲಿರ್ತೀವಿ. ಈ ಸಬೂಬನ್ನ ಡಿ.ಕೆ. ಶಿವಕುಮಾರ್ ಆಗಲಿ ಚಲುವರಾಯಸ್ವಾಮಿ ಆಗಲಿ ಮುಖ್ಯಮಂತ್ರಿಗಳು ಹೇಳಬಾರ್ದು. ಇವತ್ತು ಆ ನಿಟ್ಟಿನಲ್ಲಿ ನಾವು ಎಚ್ಚರಿಸುವಂತ ಕೆಲಸವನ್ನು ಮಾಡ್ತೀವಿ. ಮತ್ತೆ ಇಡೀ ರಾಜ್ಯ ಬೆಂಕಿ ಹಚ್ಚುವಂತ ಕೆಲಸಕ್ಕೆ ತಾವು ಕೈ ಜೋಡಿಸಬೇಡಿ ಅಂತ ಹೇಳ್ತೀವಿ. ಹೋರಾಟಕ್ಕೆ ಇಳಿದಿರುವಂತಹ ಹೋರಾಟಗಾರರು ಮೇಕೆದಾಟು ಹೋರಾಟಗಳಲ್ಲಿ ಎಲ್ಲೋಗಿದ್ರು, ಇವತ್ತು ಹೋರಾಟವನ್ನ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅದು ಬಿಜೆಪಿ ಪರವಾಗಿ ಬರ್ತಾ ಇದ್ದಾರೆ ಎನ್ನುವಂತ ಮಾತನ್ನ ಡಿಸಿಎಂ ಹೇಳ್ತಾರೆ, ಖುದ್ದು ಡಿಸಿಎಂ ಹೇಳ್ತಾರೆ. ಈಗ ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳ್ತೀವಿ, ಕನ್ನಡ ಪರ ಹೋರಾಟಗಾರರು ಕನ್ನಡ ಪರ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ಒಂದೇ ಒಂದು ಉದಾಹರಣೆ ಕೊಡ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರಾಠಿಯವರ ಬಗ್ಗೆ ಮಾತಾಡಿದಾಗ ನಾವು ಕಾಂಗ್ರೆಸ್ ಕಚೇರಿಗೆ ಹೋರಾಟಕ್ಕೆ ಬೀಗ ಹಾಕ್ತಾ ಹೋಗಿ ಅವಾಗ ಇದೇ ಡಿ.ಕೆ. ಶಿವಕುಮಾರ್ ಅವರು ಬಂದು ಕ್ಷಮೆ ಕೇಳಿದ್ರೆ ಅಮ್ಮಂಗೆ ಗೊತ್ತಿಲ್ಲ ಮಾತಾಡಲಿಲ್ಲ ಅಂತ. ಮಾನ್ಯ ಡಿ.ಕೆ. ಶಿವಕುಮಾರ್ ಹತ್ರ ಮಾತಾಡಬಾರ್ದು. ಬೆಂಗಳೂರಿನ ಜನತೆ ಪರವಾಗಿ ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬೆಳೆದಿದೆ. ಇವತ್ತೇನಾರ ಒಂದು ವಾರ 2 ದಿನ ನೀರಿಲ್ಲ ಅಂದ್ರೆ ಇದಕ್ಕೂ ನೀರಿರಲ್ಲ. ಇವತ್ತು ಅವ್ರ ಮುಖ್ಯಮಂತ್ರಿಗಳು ಎಲ್ಲಿಂದ ನೀರು ತರ್ತಾರೆ ಈ ಜನತೆಗೆ? ಇವತ್ತು ಅದು ತಿಳ್ಕೋಬೇಕು. ನಿಮ್ಮ ಅಧಿಕಾರದ ಲಾಲಸೆಯನ್ನು ಬಿಟ್ಟು ಬಂಗಾರಪ್ಪನವ್ರು ಏನಿದ್ರು, ನೀವು ಬಂಗಾರಪ್ಪನವ್ರ ಶಿಷ್ಯ ಅಂತಿರಲ್ಲ, ಬಂಗಾರಪ್ಪನವ್ರ ನಿರ್ಧಾರ ತೆಗೆದುಕೊಳ್ಳಿದ್ದು ನಾವು ಎಚ್ಚರಿಕೆ ಕೊಡಬೇಕಾಯ್ತು. ಇವತ್ತು